ಹಾಯ್ ಗೈಸ್, ನಾವು ಮತ್ತೆ ಬಂದಿದ್ದೇವೆ. ಏನ್ ಕೀಳಕ್ ಬಂದಿದ್ದಿಲ್ಲಿ? ನಾವಿವತ್ತು ಸಿರ್ಸಿ ನಿಯರೆಸ್ಟ್ ಪ್ಲೇಸ್ ಆದಂಥ ಒಂದು ವಾಟೆಳ್ಳ ಅನ್ನೋ ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ಅಂತೂ ದೇವರಣೆಗೂ ನಮಗೆ ಗೊತ್ತಿಲ್ಲ. ನಿಂಗೇನಾರು ಗೊತ್ತೇನೆ? ದೇವರಣೆ ಗೊತ್ತಿಲ್ಲ, ಮನೆ ದಾರಿನೇ ಮರ್ತೋಗ್ತದೀವಿ ನೀವು ಅವಾಗ ಅವಾಗ. ಅಣ್ಣ, ವಾಟೆಳ್ಳ ಹೋಗೋದಂಗೆ? ಕೂಡ ನಮ್ಮ ಜೊತೆ ಇದ್ದಾರೆ ಗೈಸ್. ಬೆಕ್ಕಿನ ನಡಿಗೆ ಅಂತೆ, ಬೆಕ್ಕಿನ ನಡಿಗೆ ನೋಡಿ ಗೈಸ್, ಅಮ್ಮೇನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿಂದ ಲೆಫ್ಟ್ ರೋಡು. ಗೈಸ್ ನೋಡಿ, ದೊಡ್ಡದೊಂದು ಮರ ಬಿದ್ದಿದೆ ರೋಡ್ ಮಧ್ಯದಲ್ಲಿ. ನೋಡಿ ಗೈಸ್, ಮರನ ಸರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ದಾರಿಲಿ ಬಿದ್ದಿದ್ದಂತ ಮರನ ತೆಗೆದು ಮಾನವೀಯತೆಯನ್ನು ಮೆರೆದಿದ್ದಾರೆ. ದಾರಿ ಹೋಕರಿಗೆ ಇವರೊಂದು ಮಾದರಿ ಪ್ರಜೆ. ಇನ್ನು ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ತರ ಎಲ್ಲ ಕಾಮನ್ ಗೈಸ್. ನಾವ್ ಇಂಥ ಸಮಸ್ಯೆ ತುಂಬಾ ಮಾಡ್ತಾ ಇರ್ತೀವಿ, ಅದೆಲ್ಲ ತೋರ್ಸಲ್ಲ ನಾವು ಇದೆಲ್ಲ. ನೋಡಿ ಗೈಸ್, ನಮ್ಮ ಮಾತನಾಡುವ ಮೂಗನವ್ರು ಕೂಡ ಇವತ್ತು ನಮ್ ಜೊತೆಲಿ ಇದ್ದಾರೆ. ಮೂಗ ಹೆಂಗ ಮಾತಾಡ್ತಾನೆ? ನಾವೀಗ ಭೀಮನ್ ಗುಡ್ಡಕ್ಕೆ ಹೋಗೋ ದಾರಿ ಹತ್ರ ಇದೀವಿ. ಇಲ್ಲಿಂದ ಸ್ವಲ್ಪ ಮುಂದೋಗಿ ರೈಟಿಗೆ ತಿರ್ಬೇಕಂತ ಅಂದ್ರು. ನೋಡಿ ಗೈಸ್, ಇದೆ ಭೀಮನ್ ಗುಡ್ಡಕ್ಕೆ ಹೋಗೋ ದಾರಿ. ನೆಕ್ಸ್ಟ್ ಭೀಮನ್ ಗುಡ್ಡಕ್ಕೂ ಬರ್ತೀವಿ. ಸಿರ್ಸಿಲಿದ್ದು ಮಳೆಗಾಲದಲ್ಲಿ ಭೀಮನ್ ಗುಡ್ಡಕ್ಕೆ ಬರಲಿಲ್ಲ ಅಂದ್ರೆ ನಮಗೆ ವ್ಯಾಲ್ಯೂನೇ ಇರಲ್ಲ. ಸೊ ಭೀಮನ್ ಗುಡ್ಡಕ್ಕೂ ಬರ್ತೀವಿ, ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದೊಂದು ಬೆಲ್ ಹೊಡಿರಿ. ಅಲ್ಲಲ್ಲ, ಸಾರಿ, ಇಲ್ಲಿ ಕೆಳಗಿರುವ ಬೆಲ್ಲನ್ನು ಒತ್ತಿ. ನಾವಿಲ್ಲಿ ರೋಡ್ ಕೇಳ್ಕೊಂಡು ಬಂದ್ವಿ. ಮುಂದ್ಗಡೆ ಸ್ವಲ್ಪ ಮುಂದೋಗಿ ರೈಟಿಗೆ ಅಂದ್ರು, ಆದ್ರೆ ಇಲ್ಲಿ 2 ರೋಡ್ ಉಂಟು. ಇದೇ ರೈಟ್ ಹೌದಲ್ವ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಮಣ್ ರೋಡ್ ಒಂದು ಮುಂದೋಗಿ ನೋಡುವ. ಮಣ್ ರೋಡ್ ಇದ್ರೆ ಮಣ್ ರೋಡಲ್ಲೇ ಹೋಗುವ. ಯಾರ್ದೋ ಮನೆ ಬಂತಲ್ಲಿ. ಅಣ್ಣ, ವಾಟೆಳ್ಳ ಹೋಗೋದಂಗೆ? ಅಲ್ಲಿ ಫಸ್ಟ್ ಸಿಗೋ ರೋಡ ಡಾಂಬರ್ ರೋಡ. ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ ಅವ್ರ ಹತ್ರ. ಅಣ್ಣ, ನಿಮ್ಮಲ್ಲಿ ಆದ್ರ ಮಳೆ ಹಬ್ಬನ ಹೋದ್ ಮರ ಹಾಕೊಂಡೆಲ್ಲ ಊಟ ಗೀಟ ಮಾಡ್ಕೊ ಹೋಗ್ಬೋದಿತ್ತು. ನೀನ್ ಬರೀ ತಿನ್ನೋದೇನಾ ಕೆಲ್ಸ? ಇದೇ ರೋಡ್ ಅಂತೆ, ಡಾಂಬರ್ ರೋಡ್. ಅಟ್ಲಾಗ ಮಣ್ ರೋಡ್ ಅಲ್ಲ, ಈ ಕಡೆ ಡಾಂಬರ್ ರೋಡ್ ಅಲ್ಲ, ಆಫ್ ರೋಡ್ ಅಲ್ಲ ಗೈಸ್, ನೋ ರೋಡ್. ರೋಡ್ ಕನ್ಫ್ಯೂಸ್ ಆಗಿ ಇಲ್ಲಿ 2 ರೋಡ್ ಹೋಗಿದೆ. ಈ ಕಡೆ ಒಂದು, ಈ ಕಡೆ ಒಂದು. ಈ ಕಡೆ ರೋಡಲ್ಲಿ ಹೋಗಿ ಸ್ವಲ್ಪ ಮುಂದೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಇಂದ ನೆಕ್ಸ್ಟ್ ರೈಟಿಗೆ ತಗೋಬೇಕಂತ ಹೇಳಿದ್ರು. ಈಗ ಆ ಬ್ರಿಡ್ಜ್ ಕಡೆನೆ ನಾವು ಹೋಗ್ತಾ ಇದ್ದೀವಿ. ಇದೇ ಬ್ರಿಡ್ಜು. ಮೇಲ್ಗಡೆ ಒಂದು ರೋಡ್ ಹೋಗಿದೆ, ಕೆಳಗಡೆ ಒಂದು ರೋಡ್ ಹೋಗಿದೆ ರೈಟ್ ಸೈಡಿಗೆ. ಆ ರೋಡಲ್ಲಿ ಹೋಗ್ಬೇಕಂತ ಹೇಳಿದ್ರು. ಬನ್ನಿ ಹೋಗೋಣ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಕೋಣಗಳು ಕಾಡುಬೆಟ್ಟು ಶಿವಣ್ಣನವರು. ಒಂದು ಮಾರ್ಕಿಗೆ ಒಂದು ಬಿಸ್ಲರಿ ಬಾಟ್ಲ ನೇತಾಕಿದ್ದಾರೆ ಅಂತಂದ್ರು. ನಮ್ಗೆಲ್ಲೂ ಬಾಟ್ಲ ಕಾಣಿಸ್ತಾ ಇಲ್ಲ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಮುಂದ್ಗಡೆ ರೋಡ್ನ ನೀವು ನೋಡ್ಬೋದು ಹೇಗಿದೆ ಅಂತ. ನೋಡಿ ಗೈಸ್, ಹೀಗೆ ಇದೆ ರೋಡು. ಫುಲ್ ಎಲ್ಲ ಅರ್ಲಾಗಿದೆ. ಈ ರೋಡು ನಮ್ಮ ಜೀವನ ತರನೇ ಆಗ್ಬಿಟ್ಟಿದೆ. ಫುಲ್ ಹಳ್ಳ ಹತ್ತೋಗಿದೆ. ಚಿತ್ತಾಲ್ ಪತ್ತಾಲು ಜೀವನವೇ ಚಿತ್ತಾಲ್ ಪತ್ತಾಲು. ಅಲ್ಲ ಇಲ್ಲೆಲ್ಲ ಬಾಟ್ಲಿ ಇತ್ತು ಅಂದ್ರೆ ಇಲ್ಲಿ ಇಟ್ಟಾರಲ್ಲ ಬಾಟ್ಲಿನೇ ಸಾಮ್ರಾಜ್ಯ ಮಾಡ್ಬಿಟ್ಟಾರ ಇಲ್ಲಿ. ಇಲ್ಲಿ ರೋಡೇ ಮುಂದೆ ಸಿಗ್ತಾ ಇಲ್ಲ, ಆ ತರ ಇದೆ. ಗೈಸ್, ಎಷ್ಟು ಇಳಿದ್ರು ಪಾದ ಸಿಗ್ತಾನೆ ಇಲ್ಲ.
ಇವೇನ ಹಿಂದ್ ಕಾಲಗಲ್ಲ ನಡೀತಾವನೆ. ಇಲ್ಲೋಡು ಇಲ್ಲೋಡು, ಇವನ್ ನೋಡು. ನೀರ್ ಬಾಟ್ಲು ಮತ್ತೆ ಸ್ಲೈಸ್ ಯಾರ ಹತ್ರ ಉಂಟು? ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಇಲ್ಲ ಶೂ ತಗೋಬೇಕಾರೆ ಇಲ್ಲ ತಗೋಬೇಕಲ್ಲ, ಇಲ್ಲ ಅಂದ್ರೆ ಇಳಿಯಕ್ಕಾಗಲ್ಲ ಸಾಯ್ಲಿ. ಒಳ್ಳೆ ಶೂ ತಗೊಂಡು ಆಮೇಲೆ ಬರ್ಲಿಕ್ಕೆ ದುಡ್ಡು ಇರೋದಿಲ್ಲ ಅಲ್ಲ. ಅದೇ ಹಿಂಗೆಲ್ಲ ಬರೋ ಕೆಲಸನೇ ಇರೋದಿಲ್ಲ. ಆ ಮನೇಲಿ ಇದ್ಬಿಡೋದು ನೋಡ. ಇಷ್ಟಾಯ್ತು ಯಾವಾಗ ನೋಡೇ ಇಲ್ಲ ಅಲ್ಲಿ ನಾನು. ಹೋದ ಇನ್ನೊಂದು ಸ್ಟೆಪ್ ಮುಂದೆ ಇಟ್ಟಿದ್ರೆ ಮಾಲ್ಸ್ ಅಲ್ಲೇ ಇರ್ತಿದ್ಯಲ್ಲ ಅಲ್ಲಿ. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ತರ ಇದೆ ಈ ಪ್ಲೇಸ್ ಅಂತೇಳಿ. ಫೈನಲಿ ನಾವು ಬರ್ಬೇಕಾದ ಡೆಸ್ಟಿನೇಷನ್ ಬಂದು ರೀಚ್ ಆಗಿದ್ದೀವಿ. ಬ್ರೋ ನಿಮ್ಮ ಹೆಸರು? ನೀವು ಈ ಹಳೆ ಮುಖ ನೋಡಿರ್ತೀರಿ ನೀವೆಲ್ಲ ಕಡೆ. ಅಣ್ಣ ನಿಮ್ಮ ಹೆಸರು? ಇವರು ಹುಬ್ಬಳ್ಳಿಯಿಂದ ಸೆಕೆಂಡ್ ಟೈಮ್ ಬರ್ತಿರೋದಂತೆ. ನಾವು ಸಿರ್ಸಿಲಿಂದ ಬರ್ತಿರೋದು ಫಸ್ಟ್ ಟೈಮು. ಆಲ್ಮೋಸ್ಟ್ ಸಿರ್ಸಿ ಕಡೆ ಎಲ್ಲಾ ಕಡೆ ನೀವು ಟ್ರಾವೆಲ್ ಮಾಡಿಬಿಟ್ಟಿದ್ದಾರೆ. ಹುಷಾರಾಗಿ ಹೋಗ್ರಿ. ಹೆಸರು ನೆಕ್ಸ್ಟ್ ಲೆವೆಲ್ ಪ್ಲೇಸ್ ನಮ್ ಸಿರ್ಸಿಲಿ ಇಂತ ಒಂದು ಪ್ಲೇಸ್ ಉಂಟು ದೇವರನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಇದನ್ನ ನಾವು ಹತ್ಕೊಂಡು ಹೋಗ್ಬೇಕು. ಹೆಂಗ್ ಹತ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ಹಿಂಗಿದೆ ಗುಡ್ಡ, ಹಿಂಗಿದೆ ಗುಡ್ಡ. ಅಲ್ಲಿ ನೋಡಂತಮ್ಮ ಪೊದೆ ಒಳಗೆ ಕಾಡಂದಿ ಕುಂತವನೆ. ಸೊರಬದಿಂದ ಬಂದಿದ್ದಾರೆ. ಹೆಸರು ಬ್ರೋ ನಿಮ್ದು? ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ. ಕೊನೆಗೂ ಬಂದು ಮೇಲೆ ಸೇರ್ಕೊಂಡ್ವಿ. ನೀರ್ಗೀರೆಲ್ಲ ಮೇಲೆ ಬಿಟ್ಟು ಹೋಗಿ ಈಗ ಬಂದು ನೀರು ಕುಡಿತಾ ಇದ್ದೀವಿ. ಇದೇ ದರಿದ್ರ ಜ್ಯೂಸ್ ತಂದ್ಕೊಂಡು ಗಾಡಿಲೇ ಬಿಟ್ಟು ಕೆಳಗೆ ಬಂದಾನೆ. ನೀವು ಯಾರೇ ಯಾವುದೇ ಇಂಥ ಪ್ಲೇಸ್ಗಳಿಗೆ ಹೋದ್ರು ಇಂಥವ್ರು ಯಾರು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ರೆ ಅವ್ರನ್ನ ಮನೇಲೇ ಬಿಟ್ಟು ಹೋಗ್ರಿ. ಗೈಸ್ ಅಂತೂ ಸಿರ್ಸಿಗೆ ಬಂದು ಮುಟ್ಟಿದ್ವಿ. ಪ್ಲೇಸ್ ಮಾತ್ರ ನಮ್ಮ ಥರನೇ ಶರ್ಕಿ ಇತ್ತು. ಈ ಮಳೆಗಾಲದಲ್ಲಿ ನಮ್ಮದು ಮಲೆನಾಡು ಅನ್ನೋದು ಒಂಥರ ಸ್ವರ್ಗ. ನೀವು ಯಾವುದೇ ದಿಕ್ಕಿನಲ್ಲಿ ಹೋದರೂ ನಿಮ್ಗೊಂದು ಖುಷಿ ಕೊಡುವಂಥ ಪ್ಲೇಸ್ ಸಿಗ್ತದೆ. ಒಂದೇ ಒಂದು ನರ್ಕ ಅಂದರೆ ಚಡ್ಡಿ ಒಣಗ್ತದೆ. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ